ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳನ್ನು ವೇಗವಾಗಿ ನೋಡೋಣ. ಫಾಸ್ಟ್ ನ್ಯೂಸ್ ಅಲ್ಲಿ ನಾನು ಶ್ರುತಿ. ಹುಲಸೂರಿನಲ್ಲಿ ದುಡಿಯುವ ಮಹಿಳೆಯರು ನಿಶ್ಚಿಂತೆಯಿಂದ ಕೆಲಸಕ್ಕೆ ತೆರಳಲು ಹಾಗೂ ಅವರ ಮಕ್ಕಳಿಗೆ ಸುರಕ್ಷಿತ ಆರೈಕೆ ಒದಗಿಸಲು ಉದ್ದೇಶದಿಂದ ಆರಂಭಿಸಲಾದ ಕೂಸಿನ ಮನೆ ಯೋಜನೆ ಹುಲಸೂರು ತಾಲೂಕಿನಲ್ಲಿ ಅನುದಾಯ ಕೊರತೆ ಹಾಗೂ ನಿರ್ವಹಣಾ ಸಮಸ್ಯೆಯಿಂದ ಹುಲಸೂರಿನ ತಾಲೂಕಿನ 7 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಆರಂಭಿಸಿರುವ 7 ಕೂಸಿನ ಮನೆಗೂ ಬೀಗ ಬಿದ್ದಿದೆ. ಭಾರತದ ಮಾಜಿ ಟೆಸ್ಟ್ ಉಪನಾಯಕ ಅಜಿಂಕ್ಯ ರಹಾನೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ಉದ್ಘಾಟನಾ ಆವೃತ್ತಿಯ ಯುರೋಪಿಯನ್ T20 ಕುತೂಹಲ ಮೂಡಿಸಿತು. ಇದೀಗ ಈ ಕುರಿತು ಮೌನ ಮುರಿದಿರುವ ರಹಾನೆ ತಾವು ನಿವೃತ್ತಿ ಘೋಷಿಸಿದ ದಿನವೇ ಈ ಬೃಹತ್ ಆಫರ್ ಬಂದಿದ್ದು, ಈಗ ಆಸ್ಟ್ರೇಲಿಯಾದ ದಿಗ್ಗಜರ ಸ್ಟೀವ್ ವಾ ಅವರ ಒಂದು ಕರೆಯಿಂದಾಗಿ ತಾವು ಈ ನಿರ್ಧಾರಕ್ಕೆ ಬಂದಿರುವುದಾಗಿ ಬಹಿರಂಗಪಡಿಸಿದ್ದಾರೆ. ಕೊಲಂಬೋ ಟೆಸ್ಟ್ನ ಸರಣಿಗೂ ಮುನ್ನ ಶ್ರೀಲಂಕಾ 11 ವಿರುದ್ಧ ನಡೆಯುತ್ತಿರುವ 3 ದಿನಗಳ ಅಭ್ಯಾಸ ಪಂದ್ಯದ 2ನೇ ದಿನ ಭಾರತಕ್ಕೆ ಆರಂಭದಲ್ಲೇ ಆಘಾತ ಎದುರಾಗಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ 363 ರನ್ ಗಳಿಸಿದ ಶ್ರೀಲಂಕಾ ಇತಿಹಾಸ ತಂಡ ಡಿಕ್ಲೇರ್ ಮಾಡಿಕೊಂಡಿರುವುದು. ಉಡುಪಿ ಜಿಲ್ಲೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡನಿಗೆ ಹಾಗೂ ಗುತ್ತಿಗೆದಾರ ಡೆವಿಲ್ ಡಿಸೋಜಾ ಅವರನ್ನು ಅಪರಿಚಿತ ವ್ಯಕ್ತಿಯೊಬ್ಬ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾನೆ. ಬೈರಲ್ನಲ್ಲಿ ಬಂದ ದುಷ್ಕರ್ಮಿಗಳು ನಡೆದಿದ್ದ ಈ ಕೃತ್ಯದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದೀಗ ವೈರಲ್ ಆಗಿದೆ. ಆಗಸ್ಟ್ 8 ಮೆನೆಗ್ರಾದ ಬದಲಾದ ರೂಪ. ವಿಬಿಜಿ ಕಾರ್ಯದರ್ಶಿ ಅರ್ಹ ಫಲಾನುಭವಿಗಳಿಗೆ ಉದ್ಯೋಗ ನೀಡಲು 1 ವಾರದೊಳಗೆ ಜಾಬ್ ಕಾರ್ಡ್ ಮೇಳ ನಡೆಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಇಲಾಖೆಯ ಕಾರ್ಯದರ್ಶಿ ಅವರಿಗೆ ಲಿಖಿತ ಸೂಚನೆ ನೀಡಿರುವ ಅವರು ನಿಷ್ಠೆಯ ಉದ್ಯೋಗ ಚೀಟಿಗಳನ್ನು ರದ್ದು ಮಾಡಲಾಗಿದೆ. ಮುಂಬೈ ನಿತೇಶ್ ತಿವಾರಿ ನಿರ್ದೇಶನದ ಬಹು ನಿರೀಕ್ಷಿತ ರಾಮಾಯಣ ಪಾರ್ಟ್ 1 ಚಿತ್ರದ ಬಿಡುಗಡೆ ದಿನಾಂಕ ಕುರಿತು ಹಲವು ದಿನಗಳಿಂದ ಇದ್ದ ಗೊಂದಲಕ್ಕೆ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಸ್ಪಷ್ಟನೆ ನೀಡಿದ್ದಾರೆ. ಚಿತ್ರದ ಅಂತಾರಾಷ್ಟ್ರೀಯ ಬಿಡುಗಡೆಯನ್ನು ನವೆಂಬರ್ 6, 2026 ರಂದು ನಡೆಸಲು ಉದ್ದೇಶಿಸಲಾಗಿದ್ದು, ಭಾರತದಲ್ಲಿ ದೀಪಾವಳಿ ದಿನವಾದ ನವೆಂಬರ್ 8 ರಂದು ಚಿತ್ರವನ್ನು ತೆರೆಗೆ ತರುವ ಗುರಿ ಹೊಂದಲಾಗಿದೆ. ಚಿಕ್ಕಮಗಳೂರು ರಸ್ತೆ ಬದಿಯಲ್ಲಿ ನಿಂತಿದ್ದ ಸಿಲಿಂಡರ್ ಲಾರಿಗೆ ಕಾರೊಂದು ಹಿಂಬದಿಯಿಂದ ಭೀಕರವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ 3 ಯುವಕರು ಸ್ಥಳದಲ್ಲೇ ಮೃತಪಟ್ಟು 2 ತೀವ್ರವಾಗಿ ಗಾಯಗೊಂಡಿರುವ ದಾರುಣ ಘಟನೆ ಮೂಡಗಿರಿ ತಾಲೂಕಿನ ಕೊರೆಟ್ಟಾಹಾರದಲ್ಲಿ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಸಂಭವಿಸಿದೆ. ಹಾವೇರಿ ರಾಜ್ಯದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದ್ದು, ಆಸ್ತಿಗಾಗಿ ಕಲ್ಲಿನಿಂದ ಚಚ್ಚಿ ಅಣ್ಣನನ್ನು ತಮ್ಮನೊಬ್ಬ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಈ ಒಂದು ಕೊಲೆ ನಡೆದಿದೆ. ಸಂತೋಷ್ ಮುರುಗಪ್ಪ ವಯಸ್ಸು 30 ಎಂಬಾತನು ತನ್ನ ತಮ್ಮ ಕುಮಾರ್ 27 ಎಂಬಾತ ಕೊಲೆ ಮಾಡಿದ್ದಾನೆ. ಇದಿಷ್ಟು ಈ ದಿನದ ಫಾಸ್ಟ್ ನ್ಯೂಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKST4, ಇದು ನಿರಂತರ ಕಾರ್ಯಪಡೆ.